ಸರ್ಕಾರಿ ಕಚೇರಿಯಲ್ಲಿ ಗೃಹ ರಕ್ಷಕ ದಳದ ಅಧಿಕಾರಿ ಮತ್ತು ಸಿಬ್ಬಂದಿ ಮೋಜು ಮಸ್ತಿ ಮಾಡಿರುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಬ್ಬಂದಿಯ ಮೋಜು ಮಸ್ತಿಯ ವಿಡಿಯೋ ವೈರಲ್ ಆಗಿರುವಂಥದ್ದು ಮಂಡ್ಯದ ಪಾಂಡವಪುರದಲ್ಲಿ ನಡೆದಿರುವ ಗುಂಡು ತುಂಡಿನ ಮೋಜಿದು. ತರಬೇತಿ ಹೆಸರಿನಲ್ಲಿ ಅಧಿಕಾರಿ ಹಾಗೆ ಸಿಬ್ಬಂದಿ ಜೊತೆ ಗುಂಡು ತುಂಡಿನ ಪಾರ್ಟಿ ನಡೆದಿದೆಯಾ? ಹಾಗಿದ್ರೆ ಕಚೇರಿಯನ್ನೇ ಬಾರ್ ಮಾಡಿಕೊಂಡು ಪತ್ನಿಯ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿರುವ ಕುರಿತು ಈಗ ಗಂಭೀರ ಆರೋಪ ಕೇಳಿ ಬಂದಿದೆ. ಪತ್ನಿ ಬರ್ತ್ಡೇಯನ್ನ ಕಚೇರಿಯಲ್ಲಿ ಆಚರಣೆ ಮಾಡಿರುವಂತಹ ಗಂಭೀರ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಗೃಹ ರಕ್ಷಕರ ಕಚೇರಿಯಲ್ಲಿ ಅಧಿಕಾರಿ ಹೆಂಡತಿಯ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಲಾಗಿದೆ. ಹಾಗೆ ಗುಂಡು ತುಂಡಿನ ಪಾರ್ಟಿಗೆ ಇಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮಂಡ್ಯ ಗೃಹ ರಕ್ಷಕ ದಳ ಸಿಬ್ಬಂದಿ ವಿರುದ್ಧ ಈಗಾಗಲೇ ದೂರು ಕೂಡ ದಾಖಲಾಗಿರುವಂಥದ್ದು. ಈ ಒಂದು ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗ್ತಿದೆ. ಪಾರ್ಟಿಯಲ್ಲಿ ಡಿಜೆ ಹಾಕಿ ಮಹಿಳಾ ಸಿಬ್ಬಂದಿಗೆ ಮದ್ಯವನ್ನ ಕುಡಿಸಿ ಅಸಭ್ಯವಾಗಿ ನೃತ್ಯವನ್ನ ಕೂಡ ಮಾಡಿದ್ದಾರೆ. ಮಂಡ್ಯದ ಗೃಹ ರಕ್ಷಕ ದಳದ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಈಗ ಎಸ್ಪಿಗೆ ದೂರನ್ನ ಕೂಡ ನೀಡಲಾಗಿದೆ. ಸಾಮಾಜಿಕ ಹೋರಾಟಗಾರ ವಿಶ್ವ ಹಾಗೆ ದಲಿತ ಹೋರಾಟಗಾರರು ಡಿಸಿಗೆ ದೂರನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಪಾರ್ಟಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಗೃಹ ರಕ್ಷಕ ದಳದ ಪ್ಲಟೂನ್ ಕಮಾಂಡರ್ BM ಯೋಗೇಶ್ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿರೋದು. ಏನು ಸಮಾದೇಷ್ಟ ವಿನೋದ್ ಖನ್ನಾ, ಬೋಧಕ ಉಮೇಶ್, ಸಮಾದೇಷ್ಟ ಪುರುಷೋತ್ತಮ್ ಹಾಗೆ ಸಹಾಯಕ ಬೋಧಕರಾದ ಶರತ್, ಶ್ರೀನಿವಾಸ್, ಸೂಪರಿಂಟೆಂಡೆಂಟ್ ಶಂಕರ್ ನಾಯಕ್, ಇನ್ನು PLC ಮನುಕುಮಾರ್, ಗೃಹ ರಕ್ಷಕರಾದ ಅಶೋಕ್, ಗುರುಲಿಂಗು, ಡಿ ಗ್ರೂಪ್ ನೌಕರ ಮೋಹನ್ ಮತ್ತು ಗೃಹ ರಕ್ಷಕಿಯರಾದ ಸೌಮ್ಯ ಹಾಗೆ ಭಾಗ್ಯಲಕ್ಷ್ಮಿ ಸೇರಿದಂತೆ ಹಲವರ ವಿರುದ್ಧ ಈಗ ಕಾನೂನು ಕ್ರಮಕ್ಕೆ DC ಮತ್ತು SPಗೆ ದೂರು ಕೂಡ ನೀಡಲಾಗಿರುವಂಥದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಹಾಗೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಶ್ವ ದಲಿತ ಮಹಾಸಭಾದ ಅಧ್ಯಕ್ಷರಾಗಿರುವಂತಹ ಪೂರ್ಣಚಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ ಮೇಡಮ್, ನಮಸ್ತೆ. ನಮಸ್ತೆ ಸರ್, ವಿಚಾರ ನಿಮಗೆ ಗೊತ್ತೇ ಇದೆ ಸರ್, ಏನು ಹೇಳ್ತೀರಾ? ಹೌದು ಮೇಡಮ್, ಗೃಹ ರಕ್ಷಕ ದಳದ ಸಿಬ್ಬಂದಿಗಳಾದ ಯೋಗೇಶ್, ಪ್ಲಾಟೂನ್ ಕಮಾಂಡರ್ ವಿನೋದ್ ಖನ್ನಾ, ಸಮಾದೇಶ ಉಮೇಶ್, ಬೋಧಕ ಪುರುಷೋತ್ತಮ್, ಉಪ ಸಮಾದೇಶ ಶರತ್, ಸಹಾಯಕ ಬೋಧಕ ಶಂಕರ್ ನಾಯಕ್, ಸೂಪರಿಂಟೆಂಡೆಂಟ್ ಶ್ರೀನಿವಾಸ್, ಸಹಾಯಕ ಬೋಧಕ ಮನುಕುಮಾರ್, PLC ಗೃಹ ರಕ್ಷಕ ದಳದ ಅಶೋಕ, ಗುರುಲಿಂಗು, ಡಿ ಗ್ರೂಪ್ ನೌಕರ ಮೋಹನ್ ಇವರೆಲ್ಲ ಸೇರಿ ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಕಚೇರಿಯನ್ನ ಮೋಜು ಮಸ್ತಿಗೆ ಬಳಸಿದ್ದಾರೆ. ಮತ್ತೆ ಹೆಣ್ಣು ಮಕ್ಕಳಿಗೆ ಮದ್ಯವನ್ನ ಸೇವಿಸಿ ಬಲವಂತವಾಗಿ ಅವ್ರ ಜೊತೆ DJ ಹಾಕೊಂಡು ಕುಣಿಯುವಂತ ಕೆಲಸ ಮಾಡಿದ್ದಾರೆ. ತರಬೇತಿ ಲಾಸ್ಟ್ ಬ್ಯಾಚ್ ಅಲ್ಲಿ ಮೇಡಮ್, ಇದು ಕಳೆದ ಬ್ಯಾಚ್ ಮೇಡಮ್. ಪಾಂಡವಪುರ ತಾಲೂಕಿನ ಕುಂತಿ ಬೆಟ್ಟದಲ್ಲಿ ನಡೆದಂತ ಗೃಹ ರಕ್ಷಕ ದಳದ 10 ದಿನದ ತರಬೇತಿ ಶಿಬಿರದಲ್ಲಿ ನಡೆದಂತ ಒಂದು ಘಟನೆ ಇದು. ಅಂದ್ರೆ ಯಾವತ್ತು, ನಿನ್ನೆನಾ ಮೊನ್ನೆನಾ, ಯಾವತ್ತು ನಡೆದಿರೋದು? ಇಲ್ಲ, ಕಳೆದ ಬ್ಯಾಚ್ ಅಂತಂದ್ರೆ ಈಗ ಸ್ವಲ್ಪ ದಿನ ತಡವಾಗಿ ವಿಡಿಯೋ ವೈರಲ್ ಆಗಿದೆ ಅಷ್ಟೇನೆ. ಓಕೆ ಓಕೆ. ಇಲ್ಲಿ ಅಧಿಕಾರಿಯ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡಿದ್ದಾರಲ್ಲ, ಯಾವ ಅಧಿಕಾರಿ? ಅವ್ರ ಅಧಿಕಾರಿ ಅಲ್ಲ ಮೇಡಮ್, ವಿನೋದ್ ಖನ್ನಾ ಅಂತ ಸಮಾದೇಶ ಇದ್ದಾರೆ. ಅವರ ಪತ್ನಿ ಅವ್ರ ಪತ್ನಿಯನ್ನ ಕಚೇರಿ ಕರೆಸಿ ಕಚೇರಿಯಲ್ಲಿ ಮೋಜು ಮಸ್ತಿ ಮಾಡುವಂತದ್ದು. ಈಗ ಏನ್ ಹೇಳ್ತಾರೆ ಈ ವಿಚಾರಕ್ಕೆ? ಅವ್ರು ಏನು ಹೇಳ್ತಾ ಇಲ್ಲ. ಎಲ್ಲ ನಡೆದಿರೋದೆಲ್ಲ ನಿಜಾನೇ, ಸಾಕ್ಷಿಯಾಗಿ ಸಮೇತ ಸಿಕ್ಕಿದೆಯಲ್ಲ, ಅವ್ರೇನು ಹೇಳ್ತಾ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ಮತ್ತೆ SP ಅವ್ರಿಗೆ ದೂರು ಕೊಟ್ಟಿದೀವಿ. ಇವ್ರ ವಿರುದ್ಧ ಕ್ರಮ ಆಗ್ಬೇಕು, ಇವ್ರ ಅಮಾನತ್ ಆಗ್ಬೇಕು. ಮತ್ತೆ ಇವ್ರು ಯಾರು ಜಿಲ್ಲಾಧಿಕಾರಿಗಳ ನೇಮಕ ಮಾಡಿರ್ತಾರೆ, ಇವರ ಸಮಾದೇಶ BM ಯೋಗೇಶ್ ಮತ್ತೆ ವಿನೋದ್ ಖನ್ನಾ ಅವ್ರನ್ನೆಲ್ಲಾರು, ಹಂಗಾಗಿ ಅವ್ರನ್ನೆಲ್ಲ ವಜಾ ಮಾಡ್ಬೇಕು ಅಂತ ಅನ್ಬಿಟ್ಟು ನಾವು ಆಗ್ರಹಿಸಿದ್ವಿ. ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಕೊಂಡಿದ್ದಾರೆ, ಸಹಕರಿಸ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸರು ಹೇಳಿದ್ರೆ ವಿರುದ್ಧ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ ಪೊಲೀಸರು. ನೀವು ದೂರು ಕೊಟ್ಟಿದ್ದೆ ಯಾವಾಗ? ನಾನು ಮೊನ್ನೆ ಸೋಮವಾರ ಕೊಟ್ಟೆ ಮೇಡಮ್ ದೂರು. ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ? ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ ಅವರು. ಓಕೆ ಓಕೆ. ಮತ್ತೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವರು ಕಚೇರಿಯಲ್ಲಿ ಹೆಣ್ಮಕ್ಳು ಜೊತೆ ಬಡ ಹೆಣ್ಮಕ್ಳು ಗೃಹ ರಕ್ಷಕ ದಳಕ್ಕೆ ಸೇರ್ಕೋಬೇಕು ಅಂತ ಅನ್ಬಿಟ್ಟು ಬರ್ತಾರೆ. ಈ ಬರುವಂತ ಹೆಣ್ಮಕ್ಳಿಗೆ ಇವರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಈ ರೀತಿ ನಡೆಸ್ಕೊಂಡಿದ್ದಾರೆ ಹೆಣ್ಮಕ್ಳನ್ನ. ಇನ್ ಯಾವ ರೀತಿ ಬರ್ಬೇಕು ಮಕ್ಳು? ಇದನ್ನೆಲ್ಲ ನೋಡಿದ್ರೆ ಮಕ್ಳು ಹೆಣ್ಮಕ್ಳು ಬಂದು ಕೆಲಸ ಮಾಡೋದು ಹೇಗೆ ನೆಕ್ಸ್ಟ್? ಹೌದು ಹೌದು. ಹಾಗಾಗಿ ಇದನ್ನ ನಾನು
ಜಿಲ್ಲಾಧಿಕಾರಿಗಳಿಗೆ ತುಂಬಾ ಹಲೋ ಎಸ್ ನೋಡೋಣ ಸರ್ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಏನು ಎತ್ತ ಅಂತ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.